ನಿಮಗೆ ಮಧ್ಯವರ್ತಿಗಳು ಇರೋದಿಲ್ಲ. ಸರ್ಕಾರ ಸೌಲಭ್ಯ ಕೊಡ್ತದೆ, ಫಲಾನುಭವಿಗಳು ನೀವಾಗ್ತೀರಿ. ವಿಚಾರವನ್ನು ತಿಳಿಸ್ಲಿಕ್ಕೆ ನಾವು ಸೇತುವೆಯಾಗಿ ಮಾತ್ರ ಕೆಲಸವನ್ನು ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ 2026-27ನೇ ಸಾಲಿನ ವಿಪ್ರ ಸ್ವ ಉದ್ಯೋಗ ನೇರ ಸಾಲ ಯೋಜನೆಯಡಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಈ ಯೋಜನೆಯನ್ನ ಜಾರಿಗೆ ತರಲಾಗುತ್ತಿದೆ. ಇದಕ್ಕೆ ಅರ್ಜಿ ಸಲ್ಲಿಸಲು ಆಗಸ್ಟ್ 31 ಕೊನೆಯ ದಿನವಾಗಿದೆ ಎಂದು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನಿರ್ದೇಶಕ ಪಿಎಂ ಮಾಲ್ತೇಶ್ ತಿಳಿಸಿದ್ದಾರೆ. ಈ ಬಗ್ಗೆ ಶಿವಮೊಗ್ಗ ನ್ಯೂಸ್ ಬ್ಯೂರೋ ಜೊತೆ ಮಾಹಿತಿ ಹಂಚಿಕೊಂಡ ಪಿಎಂ ಮಾಲ್ತೇಶ್, ಈ ಯೋಜನೆಯಡಿ ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣ ಸಮುದಾಯದ ಫಲಾನುಭವಿಗಳಿಗೆ ಕನಿಷ್ಠ 1 ಲಕ್ಷ ರಿಂದ ಗರಿಷ್ಠ 2 ಲಕ್ಷ ವರೆಗೆ ಸಾಲ ಸೌಲಭ್ಯ ನೀಡಲಾಗುವುದು. ಇದರಲ್ಲಿ 4% ಬಡ್ಡಿ ದರ ವಿಧಿಸಲಾಗಿದ್ದು, ಈ ಯೋಜನೆಯು ಮಹಿಳೆಯರಿಗೆ 33% ಮತ್ತು ದಿವ್ಯಾಂಗರಿಗೆ 5% ಮೀಸಲಾತಿ ಒಳಗೊಂಡಿರುತ್ತದೆ. ಜೊತೆಗೆ 20% ಪ್ರೋತ್ಸಾಹಧನವನ್ನು ನೀಡಲಾಗುವುದು. 1 ಲಕ್ಷ ರು ಸಾಲ ಪಡೆದವರಿಗೆ 20,000 ರು ಮತ್ತು 2 ಲಕ್ಷ ರು ಸಾಲ ಪಡೆದವರಿಗೆ 40,000 ರು ಪ್ರೋತ್ಸಾಹಧನ ಸಿಗಲಿದೆ. ಉಳಿದ ಮೊತ್ತವನ್ನು 4% ಬಡ್ಡಿ ದರದಲ್ಲಿ 34 ತಿಂಗಳುಗಳ ಅವಧಿಯಲ್ಲಿ ಮರುಪಾವತಿ ಮಾಡಬಹುದಾಗಿದೆ. ಆಸಕ್ತರು ಆಗಸ್ಟ್ 31, 2026 www.ksbdb.karnataka.government.in ವೆಬ್ಸೈಟ್ನ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ 08029960588 ಮತ್ತು 8762249230 ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು ಎಂದು ಮಂಡಳಿಯ ನಿರ್ದೇಶಕ ಪಿಎಂ ಮಾಲ್ತೇಶ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಾನು ಸಿಬಿಐನಿಂದ ಪೊಲೀಸ್ ಅಧಿಕಾರಿ ಮಾತನಾಡ್ತಿದ್ದೀನಿ. ನಿಮ್ಮ ಹೆಸರಿನ ಮೇಲೆ ಡ್ರಗ್ಸ್ ಇರುವ ಪಾರ್ಸಲ್ ಸಿಕ್ಕಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಮ್ಮನ್ನು ಈಗ ಡಿಜಿಟಲ್ ಅರೆಸ್ಟ್ ಮಾಡಿದ್ದೀವಿ. ಸರ್, ನಾನೇನ್ ಮಾಡಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಡಿ. ಆಯ್ತು, ಬಿಡ್ತೀನಿ. ಆದ್ರೆ ಈ ವಿಷಯವನ್ನ ಯಾರಿಗೂ ಹೇಳ್ಬೇಡ. ನಾನು ಹೇಳುವ ಅಕೌಂಟ್ಗೆ ಕೂಡಲೇ 10 ಲಕ್ಷ ಟ್ರಾನ್ಸ್ಫರ್ ಮಾಡಬೇಕು. ಸರ್ ಆಯ್ತು, ಈಗಲೇ ಹಣ ಟ್ರಾನ್ಸ್ಫರ್ ಮಾಡ್ತೀನಿ. ಅಪ್ಪ ನಿಲ್ಲಿ, ಹಣ ಹಾಕ್ಬೇಡಿ. ಡಿಜಿಟಲ್ ಅರೆಸ್ಟ್ಗೆ ಮಾನ್ಯತೆ ಇಲ್ಲ. ಇವೆಲ್ಲ ಮೋಸದ ಜಾಲ. ನಮ್ ಭಯವೇ ವಂಚಕರ ಅಸ್ತ್ರ ಅಪ್ಪ. ಇಂತಹ ಕರೆ ಬಂದ್ರೆ ಗಾಬರಿ ಆಗ್ಬೇಡಿ. ಮೊದಲು ಕರೆ ಕಟ್ ಮಾಡಿ, ಹಣ ಟ್ರಾನ್ಸ್ಫರ್ ಮಾಡಬೇಡಿ. ತಕ್ಷಣ 1930ಗೆ ಕರೆ ಮಾಡಿ ಅಥವಾ ಠಾಣೆಗೆ ಹೋಗಿ ದೂರು ನೀಡಿ. ಜಾಗೃತರಾಗಿರಿ. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಸಮುದಾಯಕ್ಕೆ ನನ್ನ ನಮಸ್ಕಾರಗಳು. ತಮಗೆಲ್ಲ ತಿಳಿದಿರುವ ಹಾಗೆ ಕರ್ನಾಟಕ ರಾಜ್ಯ ಘನ ಸರ್ಕಾರ ಬ್ರಾಹ್ಮಣ ಸಮುದಾಯಕ್ಕೆ ಅನೇಕ ಉಪಯುಕ್ತ ಸೌಕರ್ಯಗಳನ್ನ ನೀಡ್ತಾ ಬಂದಿದೆ. ಅದರಂತೆ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಕಳೆದ ಬಾರಿ ಅನೇಕ ಯೋಜನೆಗಳನ್ನ ನೀಡ್ತಾ ಬಂದಿದೆ. ಅದರಲ್ಲಿ ತುಂಬಾ ಹೆಚ್ಚಿನ ಒಂದು ಉಪಯೋಗ ಆಗಿದ್ದು ಮತ್ತು ಜನಪ್ರಿಯತೆ ಹೊಂದಿರುವಂತಹ ಒಂದು ಯೋಜನೆ ವಿಪ್ರ ನೇರ ಸಾಲ ಯೋಜನೆ. ಈ ವಿಪ್ರ ನೇರ ಸಾಲ ಯೋಜನೆಯಲ್ಲಿ ಕಳೆದ ಬಾರಿ 1333 ಅರ್ಜಿ ಸಲ್ಲಿಕೆಯಾಗಿದ್ವು. ಅದರಂತೆ ನಾವು 90ಕ್ಕೂ ಹೆಚ್ಚು ಅರ್ಜಿಗಳನ್ನ ಎಲ್ಲರಿಗೂ ಸಾಲದ ರೂಪದಲ್ಲಿ ಅವರಿಗೆ ಹಣವನ್ನು ಡಿಬಿಟಿ ಮೂಲಕ ವರ್ಗಾವಣೆಯನ್ನು ಕೂಡ ಮಾಡಿದ್ದೇವೆ. ವರ್ಗಾವಣೆ ಆದ ನಂತರ ಫಲಾನುಭವಿಗಳಿಗೆ ಮರುಪಾವತಿ ಕೂಡ ಶುರುವಾಯಿತು. ಎಲ್ಲರೂ ಸಹ ಅಚ್ಚುಕಟ್ಟಾಗಿ ಮರುಪಾವತಿಯನ್ನು ಕೂಡ ಮಾಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಎಲ್ಲರೂ ಕೂಡ ಮರುಪಾವತಿ ಮಾಡ್ತಾ ಇರೋದ್ರಿಂದ ತಮಗೆ ವಿಶೇಷವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹಾಗೆ 2026-27ನೇ ಸಾಲಿನಲ್ಲೂ ಕೂಡ ಈ ವರ್ಷವೂ ಈ ಯೋಜನೆಯನ್ನ ಮುಂದುವರಿಸಬೇಕು ಅಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರು ಹಾಗೆ ಉಪಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಯೋಜನೆಗೆ ನಿನ್ನೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಆ ಚಾಲನೆ ಅನುಸಾರ
ಅರ್ಜಿಗಳ ಒಂದು ಸಲ್ಲಿಕೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಹಾಗಾಗಿ ಇದು 1 ತಿಂಗಳ ಕಾಲ ನಿಮಗೆ, 1 ತಿಂಗಳು ಮೇಲೆ ನಿಮಗೆ 5 ದಿವಸ ಸಿಗ್ತದೆ ನೋಡಿ. 35 ದಿನಗಳು ನಿಮಗೆ ಅರ್ಜಿ ಸಲ್ಲಿಕೆಗೆ ಅವಕಾಶ ಇರ್ತದೆ. 30/8/2026 ತಾರೀಕು ಅರ್ಜಿ ಸಲ್ಲಿಕೆಗೆ ಕೊನೆ ದಿನಾಂಕ ಆಗಿರ್ತದೆ. ಹಾಗಾಗಿ ಯಾರು ಕೂಡ ತಡೆ ಮಾಡದೆ, ತಮಗೆಲ್ಲ ಗೊತ್ತಿರೋ ಹಾಗೆ ಇದಕ್ಕೆ ಮಾನದಂಡ ಆಗಿರ್ತಕ್ಕಂತಹ ಆರ್ಥಿಕವಾಗಿ ಹಿಂದುಳಿದ ಪ್ರಮಾಣ ಪತ್ರ, ಇದರೊಂದಿಗೆ ಒಂದು ಆಧಾರ್ ಕಾರ್ಡ್ ಜೊತೆಗೆ ತಮ್ಮ ಒಂದು ನಾನು ವೆಬ್ಸೈಟ್ ಅಡ್ರೆಸ್ ಅನ್ನು ಸಹ ಹೇಳ್ತೇನೆ, ಇಲ್ಲಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಿದ ನಂತರ ನೀವು ಆಯ್ಕೆ ಆದ ನಂತರ ತಮಗೆ DBT, ನಿಮಗೆ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್, ನೇರ ನಿಮ್ಮ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾವಣೆ ಮಾಡ್ತೀವಿ. ಇದರಲ್ಲಿ ಯಾವುದೇ ತರಹ ನಿಮಗೆ ಮಧ್ಯವರ್ತಿಗಳು ಇರೋದಿಲ್ಲ. ಸರ್ಕಾರ ಸೌಲಭ್ಯ ಕೊಡ್ತದೆ, ಫಲಾನುಭವಿಗಳು ನೀವಾಗ್ತೀರಿ. ವಿಚಾರವನ್ನು ತಿಳಿಸ್ಲಿಕ್ಕೆ ನಾವು ಸೇತುವೆಯಾಗಿ ಮಾತ್ರ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆದ್ರಿಂದ ಇದರ ಒಂದು ಸದುಪಯೋಗವನ್ನು ನೀವು ಪಡ್ಕೋಬೇಕು. ವೆಬ್ಸೈಟ್ ಅಡ್ರೆಸ್ ಅರ್ಜಿ ಸಲ್ಲಿಸಲಿಕ್ಕೆ www.ksbdb.karnataka.gov.in ಇಲ್ಲಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ತಮಗೆ ಏನಾದರೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂತ ಆದ್ರೆ ತಮಗೆ ಸಹಾಯವಾಣಿ ನಂಬರ್ ಸಹ ನೀಡ್ತಾ ಇದ್ದೇನೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 8029960588 ಮತ್ತು 8762249230. ಈ 2 ಸಂಖ್ಯೆಗೆ ತಾವು ಕರೆಯನ್ನು ಮಾಡಿ ತಮಗೆ ಏನಾದರೂ ಅನುಮಾನಗಳಿದ್ರೆ ಅಲ್ಲಿ ನೀವು ಮಾಹಿತಿಯನ್ನ ಪಡಿಬಹುದು. ಹಾಗೆ 33% ನಾವು ಈ ಯೋಜನೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಟ್ಟಿದ್ದೇವೆ. ಹಾಗೆಯೇ ಕೂಡ ದಿವ್ಯಾಂಗರಿಗೆ ಒಂದು 5% ಅಷ್ಟು ಅವರಿಗೂ ಕೂಡ ನಾವು ಮೀಸಲಾತಿಯನ್ನು ಇಟ್ಟಿದ್ದೇವೆ. ಇದು ಅವರಿಗೆ ಉಪಯೋಗ ಆಗಬೇಕು ಅಂತನೂ ಸಹ ನಾವು ಕಳೆದ ವರ್ಷ ಸಂಪೂರ್ಣವಾಗಿ ಅದಕ್ಕೆ ವಿನಿಯೋಗ ಮಾಡಿದ್ವಿ. ಈ ಬಾರಿಯೂ ಸಹ ನಮ್ಮ ಗುರಿ ಅದೇ ಆಗಿರ್ತದೆ. ಹಾಗೆ ತಾವು ಕನಿಷ್ಠ 1 ಲಕ್ಷದಿಂದ ಗರಿಷ್ಠ 2 ಲಕ್ಷದ ತನಕ ಸಾಲಕ್ಕೆ ಅರ್ಜಿ ಸಲ್ಲಿಸಬಹುದು. ಆದ್ರೆ ದಯವಿಟ್ಟು ಒಂದು ಹೇಳ್ತೀನಿ, ನಿಮಗೆ ಅವಶ್ಯಕತೆ ಇರುವಷ್ಟು ಮಾತ್ರ ಬರೀರಿ ಅರ್ಜಿಯಲ್ಲಿ. ತಮಗೆ 1 ಲಕ್ಷ ರೂಪಾಯಿ ಅವಶ್ಯಕತೆ ಇದ್ರೆ 1 ಲಕ್ಷನೇ ಬರೀರಿ, 2 ಲಕ್ಷ ಅವಶ್ಯಕತೆ ಇದ್ರೆ 2 ಲಕ್ಷದ ಸಾಲದ ಅವಶ್ಯಕತೆನೇ ಬರೀರಿ ನೀವು. ಯಾಕೆಂದ್ರೆ ಮರುಪಾವತಿಗೆ ಸುಮ್ಮನೆ ಹೊರೆ ಮಾಡ್ಕೋಬೇಡಿ, ಇನ್ನೊಬ್ಬರಿಗೆ ಅನುಕೂಲ ಕೂಡ ಆಗ್ತದೆ ಅದು. ಹಾಗಾಗಿ 1 ಲಕ್ಷಕ್ಕೆ ನಿಮಗೆ 20,000 ರೂಪಾಯಿಗಳ ಒಂದು ಸಬ್ಸಿಡಿಯನ್ನು ಸಿಗ್ತದೆ, 2 ಲಕ್ಷಕ್ಕೆ 40,000 ರೂಪಾಯಿ ಸಬ್ಸಿಡಿ ಸಿಗ್ತದೆ. ಹಾಗೆ 20%, ಉದಾಹರಣೆಗೆ 2 ಲಕ್ಷ ರೂಪಾಯಿ ಸಾಲ ತಗೊಂಡಂತವರು 20% ಅಂದ್ರೆ 40,000 ರೂಪಾಯಿಗಳ ಸಬ್ಸಿಡಿಯನ್ನು ಕಳೆದು ಕೇವಲ 1,60,000 ರೂಪಾಯಿಗೆ 4% ಬಡ್ಡಿ ದರದಲ್ಲಿ 34 ತಿಂಗಳುಗಳ ನಿಮಗೆ ಒಂದು ಕಾಲಾವಧಿಯನ್ನು ನೀಡಲಾಗ್ತದೆ ಮರುಪಾವತಿಗೆ. ಇದರವನ್ನ ಅಲ್ಲಿಗೆ ನೀವು 1,60,000 ರೂಪಾಯಿಗೆ 4% ನಂಗೆ 34 ತಿಂಗಳು ಮರುಪಾವತಿ ಮಾಡಿದ್ರೆ ನೀವು ಸಾಲ ಮುಕ್ತರ ಆಗ್ತೀರಿ ಈ ಯೋಜನೆಯಲ್ಲಿ. ಆದ್ರಿಂದ ದಯವಿಟ್ಟು ಪ್ರತಿಯೊಬ್ಬರು ಅರ್ಹ ವಿಪ್ರ ಬಾಂಧವರು, ಯಾರು ಆರ್ಥಿಕವಾಗಿ ಹಿಂದುಳಿದಂತಹ ವರ್ಗದಲ್ಲಿ ಬರ್ತೀರಿ, ನೀವು EWS ಸರ್ಟಿಫಿಕೇಟ್ ಅನ್ನು ಯಾರು ಹೊಂದಿರ್ತೀರಿ, ತಕ್ಷಣ ಈ ಒಂದು ಸಾಲ ಸೌಲಭ್ಯ ಯೋಜನೆಗೆ ಅರ್ಜಿಯನ್ನು ಹಾಕಿ ಒಂದು ಸದುಪಯೋಗವನ್ನು ಪಡ್ಕೋಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೇನೆ.